ಸಾಹೇಬ್ರೆ ಸಾಹೇಬ್ರೆ, ನಿಂಗೇನು ಆಗಿಲ್ಲ ತಾನೆ? ಹುಷಾರಾಗಿರೋದಲ್ವೇನಪ್ಪ? ಕಾರ್ ಹತ್ರ ಬರ್ತಿದ್ದಾಗೆ ನನ್ನ ಪ್ರಾಣನೇ ಹೋದಂಗಾಯ್ತು ಗೊತ್ತಾ ನನ್ಗೆ. ಸರಿಯಾದ ಸಮಯಕ್ಕೆ ಮಧುರಾ ಬಂದಿದ್ದಕ್ಕೆ ಸಾಹೇಬ್ರು ಇವತ್ತು ಬಚಾವಾದ್ರು. ಇಲ್ಲ ಅಂದಿದ್ರೆ ಏನ್ ಅನಾಹುತ ಆಗ್ತಿತ್ತೋ ಏನು. ನರಸಿಂಹಸ್ವಾಮಿ, ನೀನೇ ಕಾಪಾಡ್ದೆಪ್ಪ. ತುಂಬಾ ಥ್ಯಾಂಕ್ಸ್ ಕಣಮ್ಮ. ನನ್ನ ಮಗನ್ನ ಉಳಿಸ್ಬಿಟ್ಟೆ ನೀನು. ಪರವಾಗಿಲ್ಲಮ್ಮ, ಉಳಿಸಿದ್ದು ನಮ್ಮ ಭಾವನ. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿತ್ತಿದ್ರೆ ಮನೆಯವ್ರಿಗೆಲ್ಲ ನೋವಾಗ್ತಿತ್ತಲ್ವಾ? ನಮ್ಮ ಪಾಲಿಗೆ ದೇವ್ರು ಬಂದಾಗ ಬಂದೆ ಕಡೆ ಇದೆ. ವಿಕ್ರಮ್, ನಿನ್ಗೇನು ಆಗಿಲ್ಲ ತಾನೆ? ಹೇ ಮಧುರಾ, ಯಾವಾಗ ಬಂದೆ? ಅಪ್ಪ ಹೇಗಿದ್ದಾರೆ? ಈಗೆಲ್ಲ ಬೆಟರಾ? ಅಮ್ಮನ್ ಮಾತಾಡ್ಸಿದ್ಯಾ? ಅದ್ಯಾಕೆ ಹಾಗೆ ನೋಡ್ತಿದ್ಯಾ? ಯಾವತ್ತೂ ಅಕ್ಕನ್ ನೋಡ್ದೇ ಇರೋ ರೀತಿ. ಈಗ ಸ್ವಲ್ಪ ಹೊತ್ತು ಮುಂಚೆ ಏನ್ ಮಾಡ್ತಿದ್ದೆ ನೀನು? ಇಲ್ಲೇ ಕೆಲಸ ಮಾಡ್ತಿದ್ದೆ. ಅದಕ್ಕೂ ಮುಂಚೆ ಎಷ್ಟೊತ್ತಿಗೆ? ಈಗ ಒಂದು 5 ನಿಮಿಷಕ್ಕೆ ಮುಂಚೆ. ಹೇಳು, ಎಲ್ಲಿ ಹೋಗಿದ್ದೆ, ಏನ್ ಮಾಡ್ತಿದ್ದೆ ಅಂತ. ಇದೇನೆ ಒಳ್ಳೆ ಇನ್ವೆಸ್ಟಿಗೇಷನ್ ಆಫೀಸರ್ ತರ ಕೇಳ್ತಿದ್ಯಾ? ಕೇಳ್ದಷ್ಟಕ್ಕೆ ಮೊದಲು ಉತ್ತರ ಕೊಡ್ತೀಯಾ? ಆಗ್ಲಿಂದ ನಾನು ಇಲ್ಲೇ ಇದ್ದೆ ಕಣೆ. ಸುಳ್ಳು ಹೇಳ್ತಿದ್ಯಾ ನೀನು? ನಾನು ಇದಕ್ಕೆ ಸುಳ್ಳು ಹೇಳಿ ನಿನ್ನ ಹತ್ರ? ನೀನ್ ಇಲ್ಲಿ ಇರ್ಲಿಲ್ಲ ಅದಕ್ಕೆ. ಇದ್ಯಾಕೋ ಜಾಸ್ತಿ ಆಯ್ತು ನಿಂದು. ಸುಮ್ನೆ ಸಂಬಂಧ ಇಲ್ದಿರೋ ಪ್ರಶ್ನೆಗಳನ್ನೆಲ್ಲ ಕೇಳ್ತೀಯಾ? ಸಂಬಂಧ ಪಟ್ಟಿರೋದಕ್ಕೆ ಪ್ರಶ್ನೆ ಕೇಳ್ತಿರೋದು. ನಿಜ ಹೇಳು, ನಿಂಗೇನು ಗೊತ್ತಿಲ್ಲ ಅಂತ. ಯಾಕೆ ರೀತಿ ಕೇಳ್ತಿದ್ಯಾ? ಏನಾಯ್ತೀಗ? ಅನಾಹುತ ಆಗಿದ್ಯಾ ಅಂತ ಬೇರೆ ಕೇಳ್ತಿದ್ಯಾ? ಮಧುರಾ, ನನಗೇನು ಅತ್ತಿಗೆ ಹುಚ್ಚಿ ಥರ ಆಡ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ನೀನು ತುಂಬ ಉಡಾಫೆಯಿಂದ ಮಾತಾಡ್ತಿದ್ಯಾ? ವಿಜಯ್, ಅವಳು ನನ್ನ ಹೆಂಡತಿ. ಅವಳು ಯೋಗಕ್ಷೇಮದ ಬಗ್ಗೆ ನನ್ನ ಹತ್ರ ಮಾತಾಡಬೇಡ. ಅವಳು ಸರಿ ಮಾಡೋದಕ್ಕೆ ಎಷ್ಟು ಕಷ್ಟ ಬೀಳ್ತಾ ಇದ್ದು ನಾನು ಒಬ್ಬನಿಗೆ ಗೊತ್ತು. ಸರಿ ಮಾಡೋದಕ್ಕೆ ಅವ್ರಿಗೆ ಏನಣ್ಣ ಆಗಿದೆ? ನೀನು ಹೀಗೆಲ್ಲ ಅವ್ರ ಬಗ್ಗೆ ಮಾತಾಡಬೇಡ. ಅತ್ತಿಗೆ ವಿಚಾರದಲ್ಲಿ ನೀವುಗಳು ನಡ್ಕೋತಾ ಇರೋ ರೀತಿನೇ ಸರಿಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾರು ನಡ್ಕೊಳೋದ್ ಬಗ್ಗೆ ಮಾತಾಡ್ತಿದ್ಯಾ ನೀನು? ನೀನು ಈ ವಿಷಯದಲ್ಲಿ ತಲೆ ಹಾಕ್ಬೇಡ. ನಿನ್ನ ಡ್ಯೂಟಿ ನೀನು ನೋಡ್ಕೋ. ನಾನು ಅತ್ತಿಗೆನ ಕಾಪಾಡ್ಕೋತೀನಿ. ಆ ಮಹಾಮಂಡಲಕ್ಕೆ ಅತ್ತಿಗೆನ ಬಲಿಪಶು ಆಗೋದಕ್ಕೆ ನಾನು ಬಿಡೋದಿಲ್ಲ. ವಿಜಯ್, ಮಹಾಮಂಡಲದ ಬಗ್ಗೆ ಏನು ಮಾತಾಡಬೇಡ. ಏನೋ ಗೊತ್ತೋ ನಿಂಗೆ ಅದ್ರ ಬಗ್ಗೆ? ಗೊತ್ತು ನನಗೆ. ಇದು ಮೂಢನಂಬಿಕೆ ಅಂತ ತುಂಬ ಚೆನ್ನಾಗಿ ಗೊತ್ತು. ಇದರಿಂದ ಯಾವನಿಗೂ ಪ್ರಯೋಜನ ಇಲ್ಲ ಅಂತಲೂ ನನಗೆ ಗೊತ್ತು. ಇದರಿಂದ ಅತ್ತಿಗೆ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀಳುತ್ತೆ ಅಂತ ಏನಾದ್ರು ಯೋಚನೆ ಮಾಡಿದ್ಯಾ ನೀನು? ಓ, ಮಹಾಮಂಡಲ ಮಾಡಿಲ್ಲ ಅಂದ್ರೆ ನಿಮ್ಮ ಅತ್ತಿಗೆ ಸರಿ ಹೋಗ್ಬಿಡ್ತಾಳಾ? ನೋಡು ನೋಡು ನೋಡು, ಮತ್ತೆ ಅವ್ರಿಗೇನೋ ಆಗಿದೆ ಅನ್ನೋ ರೀತಿನಲ್ಲಿ ಮಾತಾಡ್ತಿದ್ಯಾ ನೀನು. ನಿಮ್ಮ ಅಣ್ಣನ ಪ್ರಾಣ ಹೋದ್ರೆ ಓಕೆನಾ ನಿನ್ಗೆ? ಅಣ್ಣ, ಹೌದು. ಇಷ್ಟು ದಿನ ನಾನು ಅವಳನ್ನ ಸಹಿಸ್ಕೊಂಡಿದ್ದೀನಿ.
ಈಗ ನನ್ನ ಪ್ರಾಣನೇ ತೆಗೆಯಕ್ಕೆ ಬರ್ತಿದ್ದಾಳೆ, ಪರವಾಗಿಲ್ವಾ ನಿಂಗೆ? ನೀನು ಎಷ್ಟು ಒಳ್ಳೆಯವನು ಅಂತ ಎಲ್ರಿಗೂ ಗೊತ್ತಣ. ಒಳ್ಳೆಯವರ ಪಾಲ್ಗೆ ದೇವ್ರು ಇದ್ದೇ ಇರ್ತಾನೆ, ನಿನ್ನೂ ಕಾಪಾಡ್ತಾನೆ. ನೀನೇನು ತಪ್ಪು ಮಾಡದೆ ಇದ್ಮೇಲೆ ನಿನ್ನ ಪ್ರಾಣನ ಯಾಕೆ ತೆಗಿಬೇಕು? ಏನು ತಪ್ಪು ಮಾಡದೇ ಇರೋ ಮೇಘನಾಥ್ಗೆ ಮುಗ್ಧ ಮನಸ್ಸಿಗೆ ಯಾಕೆ ನೋವು ಮಾಡಬೇಕು? ಹುಷ್ಟ್ರಿಗೆ ಮೈದ ಯಾರು, ಗಂಡ ಯಾರು, ಹತ್ತೆ ಯಾರು ಅಂತ ಗೊತ್ತಾಗಲ್ಲ. ಕೊಂದ ಮೇಲೆ ಎಲ್ಲ ಗೊತ್ತಾಗೋದು. ನಿನ್ನ ಅದಕ್ಕೆ ಬಗ್ಗೆ ಆ ಥರ ಎಲ್ಲ ಮಾತಾಡೋಣ. ಅವ್ರಿಗೇನು ಆಗಿಲ್ಲ. ಈಗ ಸಮಾಧಾನ ನಿನ್ಗೆ? ಸಮಾಧಾನನಾ? ಯಾಕೆ ಹೀಗೆ ಕೇಳ್ತಿದ್ಯಾ? ನಾನೇನ್ ಗನದಾರಿ ಕೆಲಸ ಮಾಡ್ದೆ ಅಂತ ಸಮಾಧಾನ ಮಾಡ್ಕೋಬೇಕು? ಇನ್ನೇನೆ ಮಾಡ್ಬೇಕು? ಈ ಮನೇನ ಹೊಡ್ದಾಕ್ತಿದ್ಯಲ್ಲ, ಮತ್ತೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮಧುರಾ, ಸುಮ್ಮನೆ ಇದೀನಿ ಅಂತ ಬಾಯಿಗೆ ಬಂದಾಗ ಮಾತಾಡಬೇಡ. ಬಾಯಿ ಬಂದಾಗ ಮಾತಾಡ್ತಿಲ್ಲ ಕಣೆ, ಕಣ್ಣಾರೆ ನೋಡಿದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಏನೇನ್ ನೋಡಿದ್ಯಾ ನೀನು? ಏನ್ ನೋಡಿದ್ಯಾ ಹೇಳು. ನಿನ್ನಿಂದ ಏನೇನ್ ಆಗ್ತಿದೆ ಅಂತ ಗೊತ್ತಿದ್ದೇನೆ. ಪದೇ ಪದೇ ನಿನ್ನಿಂದ ಅನ್ಬೇಡ. ಏನ್ ವಿಷಯ ಅಂತ ಹೇಳು. ನಿನ್ ಮುಂದೆ ನಿಂತ್ಕೊಂಡು ನನ್ಗೂ ಹೇಳಕ್ ಆಗ್ತಿಲ್ಲ. ನೀನ್ ನಿಮ್ ಮನೆ ಕಲ್ಪ್ರಿಟ್ ಆಗ್ತಿದ್ಯಾ ಕಣೆ. ಹೀಗೆ ಆಗ್ತಾ ಇದ್ರೆ ಮನೆ ಮುರ್ಕಿ ಅಂತ ಅಂತಾರೆ. ಯಾಕೆ ಹೀಗೆ ಹೇಳ್ತಿದ್ಯಾ? ಮತ್ತೆ ಯಾರಿಗೇನಾಯ್ತು? ಯಾರ್ಗ? ನಿನ್ನಿಂದ ಅಣ್ಣ ತಮ್ಮನ ಮಧ್ಯೆ ಬಿರುಕು ಮೂಡ್ತಾ ಇದೆ. ಅವ್ರ ಪ್ರಕಾರ ನೀನು ಮನೆ ಹೊಡಿತಾ ಇರೋ ಸೊಸೆ ಆಗ್ತಾ ಇದ್ಯಾ. ಮಹಾಮಂಡಲ ನಿಲ್ಸೋದಕ್ಕೆ ನೀನು ವಿಜಯನ ಬಳಸ್ಕೊತಾ ಇದ್ಯೇನೆ. ಏನಂತೆ? ಮಹಾಮಂಡಲ ನಿಲ್ಸೋದಕ್ಕೆ ನಾನ್ ವಿಜಯನ ಬಳಸ್ಕೊತಿದ್ದೀನ? ಹೌದು, ನಿನ್ ಪರ ಮಾತಾಡಕ್ ಹೋಗಿದ್ದಕ್ಕೆ ಅವ್ರಿಗೆ ಏನಾಯ್ತು ಅಂತ ಗೊತ್ತೇನೆ. ಜಯ ಅಮ್ಮ ಅವ್ರ ಕೆನ್ನೆಗೆ ಹೊಡೆದ್ರು. ಅವ್ರು ನಿನ್ನಿಂದ 8 ದಿನ ಆಗಾಯ್ತು ಗೊತ್ತಾ? ಯಾರ ಹತ್ರ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಲ್ಲ ನಿನಗೆ? ಅಣ್ಣನಿಗೆ ಕೈ ತೋರಿಸಿ ಮಾತನಾಡೋಷ್ಟು ದೊಡ್ಡವನಾಗ್ಬಿಟ್ಯಾ ನೀನು? ಅವನು ಬರೀ ನಿಮ್ಮ ಅಣ್ಣ ಮಾತ್ರ ಅಲ್ಲ ಕಣೋ, ಒಬ್ಬ MLA ಕೂಡ. ಅವನಿಗೆ ನೀನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ಕೊಡಕ್ಕೆ ಹೊರಟಿದ್ಯಾ? ಮಹಾಮಂಡಲ ಯಾಕೋ ನಡೆಯಲ್ಲ? ಯಾಕೆ ನಡೆಯಲ್ಲ? ನಡೆದೇ ನಡೆಯುತ್ತೆ. ಈ ಮನೆಯಲ್ಲಿ ಒಬ್ಬೊಬ್ರಿಗೂ ಒಂದೊಂದು ನ್ಯಾಯ ಅಲ್ಲ, ಎಲ್ರಿಗೂ ಒಂದೇ ನ್ಯಾಯ. ಯಾರು ಇಷ್ಟದ ವಿರುದ್ಧನೂ ಯಾರೂ ಮಾತಾಡೋ ಆಗಿಲ್ಲ, ಯಾರೂ ನಡ್ಕೊಳ್ಳೋ ಆಗಿಲ್ಲ. ನಿಮಗೆ ಮಹಾಮಂಡಲ ಯಾಗ ಇಷ್ಟ ಇಲ್ಲ ತಾನೇ? ನಾನಿವಾಗ ಹೇಳ್ದೆ ಮಹಾಮಂಡಲ ಮಾಡೋದು ಬೇಡ ಅಂತ.